ಹಲೋ ಎವ್ರಿವನ್, ಎಲ್ಲರಿಗೂ ಗೊತ್ತು ಮ್ಯಾಂಗೋ ಸೀಸನ್ ಬಂದಿದೆ. ಯಾರು ಒಂದೊಂದು ಮ್ಯಾಂಗೋ ಮೇಳ ವಿಡಿಯೋ ನೋಡಿಲ್ಲ ಅವ್ರಿಗೆ ಐ ಬಟನಲ್ಲಿ ಹಾಕ್ತೀನಿ. ಆ ಮ್ಯಾಂಗೋ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ಇವಾಗ ಒಳಗಡೆ ಇರೋ ವಾಟೆನ ಹಣ್ಣಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಇವಾಗ ಕ್ಲೀನಾಗಿ ಹಣ್ಣು ಮಾತ್ರ ಒಳಗಡೆ ಇದೆ, ವಾಟೆ ಎಲ್ಲ ಕ್ಲೀನಾಗಿ ಬಂದಿದೆ. ನಾನಿಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಒಂದು ಕಡೆ ಸೈಡಲ್ಲಿ ಪಿಸ್ತಾ ಮತ್ತು ಬಾದಾಮಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಒಂದು ಹೊಸ ರೆಸಿಪಿ ಮಾಡೋಣ ಅಂತ. ಇದಕ್ಕಿವಾಗ ನಾನು ಒಂದು ಬಾಣಲಿಗೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಹಾಕ್ಕೊಂಡು ಅದಕ್ಕೆ 3 ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಹಾಲು ಕಾದ್ಮೇಲೆ ಅದಕ್ಕೆ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಜೊತೆಗೆ ಸ್ಯಾಫ್ರಾನ್ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಂಡಲ್ಲಿ. ಒಂದು ಮ್ಯಾಂಗೋ ಕುಲ್ಫಿ ಮಾಡೋಣ ಅಂತ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ. ನೀವು ಇದನ್ನು ಮನೇಲಿ ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ನಾನಿಲ್ಲಿ ತುಂಬ ಈಸಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದು ಒನ್ ಆಫ್ ದ ವೀಡಿಯೋಸಲ್ಲೇ ನೋಡಿ ಅಟೆಂಪ್ಟ್ ಮಾಡಿದ್ದು. ಫಸ್ಟ್ ಅಟೆಂಪ್ಟ್ಗೆ ತುಂಬ ಚೆನ್ನಾಗಿ ಬಂತು. ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಹೇಳಿದಾಗೆ ಸಕ್ಕರೆ ಹಾಕಿದೆ. ಇವಾಗ ತುಂಬ ಕಮ್ಮಿ ಹಾಲು ತೊಗೊಂಡಿದ್ದೀನಿ, ಯಾಕಂದರೆ ನಾನು 2 ಹಣ್ಣಲ್ಲಿ ಟ್ರೈ ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರ ಸಕ್ಕರೆ ಸ್ವಲ್ಪ ಕರಗ್ತು ಅಂತ ಅಂದಮೇಲೆ ನಾನು ಸ್ಯಾಫ್ರಾನ್ ಹಾಕೋತಾ ಇದ್ದೀನಿ. ಸ್ಯಾಫ್ರಾನ್ ಹಾಕೊಂಡ್ಮೇಲೆ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೇ 1 ಟೇಬಲ್ ಸ್ಪೂನ್ ಆಫ್ ಕಸ್ಟರ್ಡ್ ಪೌಡ್ರ್, ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡ್ರಿಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿ, ಆಮೇಲೆ ಅದಕ್ಕೆ ನಾನು ಏನೇನು ಕಟ್ ಮಾಡ್ಕೊಂಡಿದ್ದೆ ಬಾದಾಮಿ ಮತ್ತು ಪಿಸ್ತಾನ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದನ್ನು ಸಹ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಥಿಕ್ನೆಸ್ ಬರೋದಕ್ಕೋಸ್ಕರ ಒಂದೇ ಒಂದು ಕುದಿ ಬಂದ ತಕ್ಷಣ ನೀವು ಆಫ್ ಮಾಡಿಬಿಡ್ಬೋದು. ಆಫ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಹೀಗೆ ವಾಟೆ ತೆಗೆದಿಟ್ಕೊಂಡಿರುವಂಥ ಮ್ಯಾಂಗೋ ಇದೆಯಲ್ಲ, ಆ ಮ್ಯಾಂಗೋ ಒಳಗಡೆ ಇವಾಗ ನಾನು ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೆ ಹಾಲಿಂದು ಕುಲ್ಫಿ ಮಿಕ್ಸ್ಚರು, ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗನ್ಸೋ ಪ್ರಕಾರ ಹಾಲು ಜೊತೆಗೆ ನೀವು ಮಿಲ್ಕ್ ಪೌಡ್ರು ಸಹ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ. ಅದನ್ನು ಟ್ರೈ ಮಾಡಬಹುದು ನೀವು. ಹೀಗೆ ಅದು ಫಿಲ್ ಆಗೋವರೆಗೂ ಇಟ್ಬಿಟ್ಟು 2 ಮಾವಿನ ಹಣ್ಣಿಗೂ ನಾನು ಈ ಥರ ಫಿಲ್ಲರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಳಗಡೆ ಹಾಕ್ಬಿಟ್ಟು ಅದು ಸ್ಟಿಫಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ಒಂದು ಕಪ್ಪಲ್ಲೇ ಇಟ್ಟಿದ್ದೀನಿ. ಇಲ್ಲಾಂದರೆ ಬಿದ್ದೋಗ್ಬಿಡುತ್ತೆ, ಬಿದ್ದರೆ ಎಲ್ಲ ಚಲೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟಿಫಾಗಿ ನಿಂತ್ಕೊಳ್ಳಿ ಅಂತ ಒಂದು ಬೌಲ್ ಒಳಗಡೆ ಮ್ಯಾಂಗೋನ ಪ್ಲೇಸ್ ಮಾಡಿದ್ದೀನಿ. ಇದಾದಮೇಲೆ ಇದನ್ನು ನಾನಿವಾಗ ಫ್ರೀಝರ್ ಒಳಗಡೆ ಇಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಅಬೌಟ್ 12 to 14 hours ಇಡಬೇಕಾಗತ್ತೆ ಫ್ರೀಝರಲ್ಲಿ ಇಟ್ಟು ಆದಮೇಲೆ ತೆಗೆದ್ರೆ ಈ ಥರ ಫುಲ್ ಜಾಮ್ ಆಗಿರುತ್ತೆ. ಇನ್ನೊಂದು, ನೀವು ಮೇಲ್ಗಡೆ ಸಿಪ್ಪೆದು ಕ್ಯಾಪ್ ಕಟ್ ಮಾಡಿರ್ತೀರ ಅಲ್ವಾ, ಅದನ್ನು ಸಹ ಫಿಲ್ಲಿಂಗ್ ಮುಚ್ಚಕ್ಕೆ ಯೂಸ್ ಮಾಡ್ಬೋದು. ಬಟ್ ನಾನು ಯಾವುದೋ ಜ್ಞಾನದಲ್ಲಿ ಬಿಸಾಕ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಯೂಸ್ ಮಾಡಿಲ್ಲ. ಇವಾಗ ಅದು ರಿಫ್ರಿಜಿರೇಟ್ ಆಗಿರುವಂತಹ ಮ್ಯಾಂಗೋನ ಈ ಥರ ತರಕಾರಿ ಪೀಲರ್ ಇರುತ್ತಲ್ವ, ಸಿಪ್ಪೆ ಪೀಲರು, ಅದರಲ್ಲಿ ಈ ಥರ ಔಟರ್ ಲೇಯರ್ನೆಲ್ಲ ನಾನು ಪೀಲ್ ಮಾಡ್ತಾಯಿದ್ದೀನಿ. ಹೀಗೆ ಪೀಲ್ ಮಾಡಾದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ಚಾಕುಲಿ ಕ್ಲೀನಾಗಿ. ನಾನಿಲ್ಲಿ ರೌಂಡ್ ಶೇಪಲ್ಲೇ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿದೆ. ಹೊರಗಡೆ ಮ್ಯಾಂಗೋದು ಔಟರ್ ಲೇಯರ್ ಇರುತ್ತೆ, ಒಳಗಡೆ ಕುಲ್ಫಿದು ಫಿಲ್ಲಿಂಗ್ ಇರುತ್ತೆ. ಈ ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು. ಮಕ್ಳಿಗೂ ಸಹ ಕೊಡ್ಬೋದು, ಏನೂ ತೊಂದರೆ ಆಗಲ್ಲ ಅಥವಾ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ ಐಸ್ ಕ್ರೀಮ್ನ. ಬೈಟ್ ಸಖತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಓಕೆ.